ಎದುರು ಬಿದ್ದರೂ ಕೌನ್ಸಿಲರ್ ಭಾಗ್ಯ ಮುಂದೂಡಿಕೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಲವು ದೇವಸ್ಥಾನಗಳನ್ನು ಸುತ್ತಿ ದೇವರ ವರ ಪಡೆದಂತೆ ಇರುತ್ತದೆ. ಗ್ರೇಟರ್ ಬೆಂಗಳೂರು ಅವರ ಕೂಸು ಹಾಗೂ ಕನಸಾಗಿದ್ದು ಯಾರಿಗೆ ಏನು ಮೋಡಿ ಮಾಡಿದ್ದಾರೋ ಏನೋ, ಅಂತೂ ಇಂದು ರಾಜ್ಯಪಾಲರ ಸಹಿ ಬಿತ್ತು. ರಾಮನಗರ ಜಿಲ್ಲೆ ಹಾಗೂ ಕನಕಪುರ ಕ್ಷೇತ್ರದ ಮತದಾರರಿಗೆ ಬಾಡೂಟ ಗ್ಯಾರಂಟಿ. ಅದಾಗಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ 2024ಕ್ಕೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ಈ ಮೂಲಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 7 ಪಾಲಿಕೆಗಳಿಗಿಂತ ಹೆಚ್ಚಿಲ್ಲದಂತೆ ನಗರ ಪಾಲಿಕೆ ರಚಿಸುವ ಸರ್ಕಾರದ ಪ್ರಸ್ತಾವನೆಗೆ ಒಪ್ಪಿಗೆ ಸಿಕ್ಕಿದೆ. ಹೀಗಾಗಿ ಸದ್ಯಕ್ಕೆ ಬಿಬಿಎಂಪಿ ಚುನಾವಣೆಯ ನಿರೀಕ್ಷೆಯಲ್ಲಿದ್ದವರಿಗೆ ಭಾರೀ ನಿರಾಸೆಯಾಗಿದೆ. ವಿಧಾನಸಭೆಯಲ್ಲಿ ವಿಧೇಯಕವನ್ನು ಸರ್ಕಾರ ಮಂಡಿಸಿದಾಗ ಬೆಂಗಳೂರಿನ ಶಾಸಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ನಂತರ ಜಂಟಿ ಆಯ್ಕೆಯ ಸಮಿತಿಗೆ ಇದನ್ನು ವಹಿಸಲಾಗಿತ್ತು. ಈ ಸಮಿತಿಯ ಶಿಫಾರಸುಗಳೊಂದಿಗೆ ತಿದ್ದುಪಡಿಯ ರೂಪದಲ್ಲಿ ಮಂಡನೆಯಾದ ವಿಧೇಯಕವನ್ನು ಮಾರ್ಚ್ನಲ್ಲಿ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸಿ ಅಂಗೀಕಾರ ಪಡೆದುಕೊಳ್ಳಲಾಗಿತ್ತು. ರಾಜ್ಯಪಾಲರ ಸಹಿಗೆ ಅದನ್ನು ಕಳುಹಿಸಿದ್ದು ಸರ್ಕಾರದಿಂದ ಕೆಲವು ಸ್ಪಷ್ಟನೆಯನ್ನು ಬಯಸಿದ್ದ ರಾಜ್ಯಪಾಲರು ಇದೀಗ ಅಂತಿಮವಾಗಿ ವಿಧೇಯಕಕ್ಕೆ ಸಹಿ ಹಾಕಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರದೇಶದ ಅಭಿವೃದ್ಧಿಯ ಸಮನ್ವಯ ಮತ್ತು ಮೇಲ್ವಿಚಾರಣೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ, ಗರಿಷ್ಠ 7 ನಗರ ಪಾಲಿಕೆಗಳನ್ನಾಗಿ ವಿಭಜಿಸುವ ಅವಕಾಶ, ವಾರ್ಡ್ ಸಮಿತಿಗಳನ್ನು ನಗರಾಡಳಿತದ ಮೂಲ ಘಟಕಗಳನ್ನಾಗಿಸುವುದನ್ನು ಈ ವಿಧೇಯಕ ಒಳಗೊಂಡಿದೆ. ಈ ಹೊಸ ಕಾಯ್ದೆಗೆ ರಾಜ್ಯ ಸರ್ಕಾರ ರಾಜ್ಯಪತ್ರ ಪ್ರಕಟಿಸಲಿದೆ. ಕಳೆದ 4 ವರ್ಷಗಳಿಂದ ಪುರಪಿತೃಗಳಿಲ್ಲದ ಬಿಬಿಎಂಪಿಗೆ ಗ್ರೇಟರ್ ಬೆಂಗಳೂರು ವಿಧೇಯಕ ಜಾರಿಯಿಂದ ಚುನಾವಣೆ ಮರೀಚಿಕೆಯಾಗಿದೆ. 2020ರ ಸೆಪ್ಟೆಂಬರ್ ತಿಂಗಳಲ್ಲೇ ಬಿಬಿಎಂಪಿ ಸದಸ್ಯರ ಅವಧಿ ಅಂತ್ಯವಾಗಿದ್ದರೂ ಬಿಬಿಎಂಪಿ ವಾರ್ಡ್ಗಳು ಮರು ವಿಂಗಡಣೆ, ಬಿಬಿಎಂಪಿ ವ್ಯಾಪ್ತಿಗೆ ಪ್ರತ್ಯೇಕ ಕಾಯ್ದೆ ಸೇರಿದಂತೆ ಮತ್ತಿತರ ಕಾರಣಗಳಿಂದಾಗಿ ಈವರೆಗೆ ಚುನಾವಣೆ ನಡೆದಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಬಿಬಿಎಂಪಿ ಚುನಾವಣೆ ನಡೆಸುವುದಾಗಿ ತಿಳಿಸಲಾಗಿತ್ತಾದರೂ ವಾರ್ಡ್ ಮರು ವಿಂಗಡಣೆ ನೆಪವೊಡ್ಡಿ ಚುನಾವಣೆ ನಡೆಸಿರಲಿಲ್ಲ. ಬಿಬಿಎಂಪಿ ಚುನಾವಣೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗಿದೆ. ಕಳೆದ 2 ವರ್ಷಗಳ ಹಿಂದೆಯೇ ಸುಪ್ರೀಂ ಕೋರ್ಟ್ ಚುನಾವಣೆ ನಡೆಸಲು ಗಡುವು ನೀಡಿತ್ತಾದರೂ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಮೀಸಲಾತಿ ನೆಪವೊಡ್ಡಿ ಚುನಾವಣೆ ಮುಂದೂಡುವಂತೆ ಮಾಡಿತ್ತು. ಇದೀಗ ಸರ್ಕಾರ ವಾರ್ಡ್ ಮರು ವಿಂಗಡಣೆಯನ್ನು ಮಾಡಿದೆ. ಮೀಸಲಾತಿ ನಿಗದಿ ಮಾಡುವುದು ಬಾಕಿ ಇದೆ. ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳು ವಾರ್ಡ್ ಮರು ವಿಂಗಡಣೆಯನ್ನು ಒಪ್ಪಿದರೆ ಮೀಸಲಾತಿ ನಿಗದಿ ಸುಲಭವಾಗುತ್ತಿತ್ತು. ಆದರೆ ಇದೀಗ ರಾಜ್ಯಪಾಲರು ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಸಹಿ ಹಾಕಿರುವುದರಿಂದ ಇದನ್ನೇ ನೆಪ ಮಾಡಿಕೊಂಡು ಇನ್ನಷ್ಟು ವರ್ಷ ಬಿಬಿಎಂಪಿ ಚುನಾವಣೆ ಮುಂದೂಡುವುದು ಖಚಿತವಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 198 ವಾರ್ಡ್ಗಳನ್ನು 243 ವಾರ್ಡ್ಗಳನ್ನಾಗಿ ಮರು ವಿಂಗಡಣೆ ಮಾಡಲಾಗಿತ್ತು. ಅದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 243 ವಾರ್ಡ್ಗಳನ್ನು 225ಕ್ಕೆ ಇಳಿಕೆ ಮಾಡಿ ಹೊಸ ಪಟ್ಟಿ ಪ್ರಕಟಿಸಲಾಗಿತ್ತು. ಈ ಕುರಿತಂತೆ ಕರಡು ಪಟ್ಟಿ ಹೊರಡಿಸಿ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆದ ನಂತರ ಅಂತಿಮ ಪಟ್ಟಿಯನ್ನು ಹೊರಡಿಸಲಾಗಿದೆ. ಕಳೆದ 4 ವರ್ಷಗಳಿಂದ 2 ಬಾರಿ ವಾರ್ಡ್ಗಳ ಮರು ವಿಂಗಡಣೆ ಮಾಡುವುದರಲ್ಲಿ ಸರ್ಕಾರ ಕಾಲಹರಣ ಮಾಡಿತ್ತು. ಗ್ರೇಟರ್ ಬೆಂಗಳೂರು ವಿಧೇಯಕ ಕುರಿತು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ಸಮಯದಲ್ಲಿ ಬಹುತೇಕ ನಾಗರಿಕರು ಮೊದಲು ಬಿಬಿಎಂಪಿ ಚುನಾವಣೆ ಮಾಡಿ ಆನಂತರ ಗ್ರೇಟರ್ ಬೆಂಗಳೂರು ರಚಿಸಿ ಎಂಬ ಒತ್ತಾಯಗಳನ್ನು ಮಾಡಿದ್ದರು. ಆದರೆ ಸರ್ಕಾರ ಇದಕ್ಕೆ ಕಿವಿಗೊಡದೆ ಗ್ರೇಟರ್ ಬೆಂಗಳೂರು ಜಾರಿಗೊಳಿಸಿ ತದನಂತರ ಚುನಾವಣೆ ನಡೆಸಲು ನಿರ್ಧರಿಸಿರುವುದು ಚುನಾವಣಾ ಆಕಾಂಕ್ಷಿಗಳಲ್ಲಿ ಭಾರೀ ನಿರಾಸೆ ಉಂಟು ಮಾಡಿದೆ. 3 ಪಕ್ಷದ ಕಾರ್ಯಕರ್ತರು ನಾಯಕರ ನಡೆಗೆ ಒಳಗೊಳಗೆ ಕಿಡಿ ಕಾರುತ್ತಿದ್ದಾರೆ. ಪುರಪಿತೃಗಳಿಲ್ಲದೆ ಬೆಂಗಳೂರು ಅವ್ಯವಸ್ಥೆಯ ಆಗರವಾಗಿದೆ. ಅಧಿಕಾರಿಗಳ ಅಂದ ದರ್ಬಾರ್ನಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಬೆಂಗಳೂರು ಅನಾಥವಾಗಿದೆ. ಪುರಪಿತೃಗಳೇ ಇಲ್ಲದೆ ಗ್ರೇಟರ್ ಬೆಂಗಳೂರು ಸಾಧಕ ಬಾಧಕಗಳ ಚರ್ಚೆಗಳೇ ನಡೆಯದೆ ಅದೆಷ್ಟರ ಮಟ್ಟಿಗೆ ಜಾರಿಯಾಗುವುದು ಭಗವಂತನೇ ಬಲ್ಲ. ಹುಚ್ಚುಮುಂಡೆ ಮದುವೇರಿ ಉಂಡೋನೆ ಜಾಣ ಅನ್ನುವಂತಾಗಿದೆ ಸದ್ಯದ ಪರಿಸ್ಥಿತಿ. ಕಾಲಕಾಲಕ್ಕೆ ವಿಧಾನಸಭೆ, ಲೋಕಸಭೆ ಚುನಾವಣೆಗಳನ್ನು ನಡೆಸುವ ಪಕ್ಷಗಳು ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಬಗ್ಗೆ ಅಸಡ್ಡೆ ತೋರುವುದು ಯಾವ ನ್ಯಾಯ? ಪಕ್ಷಕ್ಕಾಗಿ ದುಡಿಯಲು ಕಾರ್ಯಕರ್ತರು ಬೇಕು, ಅಧಿಕಾರಕ್ಕೆ ಬೇಡ ಎನ್ನುವುದು ದುರಂತ. ಈ ವಿಚಾರದಲ್ಲಿ ಎಲ್ಲಾ ಪಕ್ಷಗಳು ಒಮ್ಮತದ ಅಭಿಪ್ರಾಯ. ಇದು ಹೀಗೆ ಮುಂದುವರೆದರೆ ಪಕ್ಷಗಳ ಝಂಡಾ ಕಟ್ಟಲು ಯಾವ ಕಾರ್ಯಕರ್ತರು ಬರೋದಿಲ್ಲ. ಎಚ್ಚರಿಕೆ ಇರಲಿ. ಇಂತಹ ವಿಧೇಯಕಗಳಲ್ಲಿ ಯಾರು ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಲಗ್ಗೆ ಇಡುತ್ತಾರೆಂದು ಕಾದು ನೋಡಬೇಕು. ಅದು ಅಲ್ಲದೆ ಇವತ್ತಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಹಾಗೂ ದೇಶದ ರಾಷ್ಟ್ರಪತಿಗಳಿಗೂ ಗಡುವು ನೀಡುವ ನ್ಯಾಯಾಲಯದ ಕ್ರಮ ಹೇಗಿರುತ್ತದೆ ಎಂದು ಕಾದು ನೋಡಬೇಕು. ಒಟ್ಟಾರೆ ಡಿಕೆ ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರು ಯೋಜನೆಗೆ ಜಯ ಸಿಕ್ಕಿದಂತಾಗುತ್ತದೆ.
ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.